ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಿಂಧು ಗಿರೀಶ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಇವತ್ತಿನ ಕಾನ್ಸೆಪ್ಟ್ ಬಂದು ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ನ ನಾನು ಹೇಳ್ತಾ ಇದ್ದೀನಿ. ಪ್ರೆಗ್ನೆಂಟ್ ಆಗಲಿಕ್ಕಿಂತ ಮುಂಚೆನೇ, ಪೀರಿಯಡ್ ಮಿಸ್ ಆಗಲಿಕ್ಕಿಂತ ಮುಂಚೆನೇ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಹೇಳಿ ಕನ್ಫರ್ಮ್ ಆಗುವಂತಹ ಕೆಲವೊಂದಷ್ಟು ಸಿಂಟಮ್ಸ್ನ ನಾನು ಹೇಳ್ತೀನಿ. ಇಷ್ಟು ಸಿಂಟಮ್ಸ್ ಇದ್ದರೆ ಖಂಡಿತವಾಗಿ ನೀವು ಪ್ರೆಗ್ನೆಂಟ್ ಆಗಿದ್ದೀರಾ ಅಂತ ಅಲ್ಲ, ಬಟ್ ಇಷ್ಟು ಸಿಂಟಮ್ಸ್ ಇದ್ದಾಗ ನೀವು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಲಿಕ್ಕಿಂತ ಮುಂಚೆ ಸ್ವಲ್ಪ ಕೇರ್ಫುಲ್ಲಾಗಿ ಇರ್ಬೋದು. ಟ್ರಾವೆಲ್ ಮಾಡೋದಿರ್ಬೋದು, ಭಾರ ಎತ್ತೋದಿರ್ಬೋದು, ಈ ಥರದನ್ನೆಲ್ಲ ಅವಾಯ್ಡ್ ಮಾಡ್ಬೋದು. ಈ ಥರದೊಂದಷ್ಟು ಸಿಂಟಮ್ಸ್ ನಿಮ್ಮ ದೇಹದಲ್ಲಿ ಏನಾರು ಆಗ್ತಾಯಿದೆ, ನಿಮ್ಮಲ್ಲಿ ಆಗ್ತಾಯಿದೆ ಅಂದರೆ ನೀವು ಆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗ್ಬೋದು ಈ ಸಲ ಅಂತ ಹೇಳಿ ನೀವು ಕಾಯ್ಬೋದು. ಆ ಥರದ ಚಿಹ್ನೆಗಳು ಯಾವ್ಯಾವುದು ಅನ್ನೋದಾಯಿತು ಅಂದರೆ, ಮೊದಲನೇದಾಗಿ ಇನ್ನೂ ನಿಮ್ಮ ಪೀರಿಯಡ್ ಆಗಲಿಕ್ಕೆ ಇನ್ನೂ ಒಂದು ವಾರ ಇದೆ ಅನ್ನೋ ಟೈಮಲ್ಲೇ ನಿಮಗೇನಾದರೂ ತೀರಾ ಸುಸ್ತಾಗ್ತಾ ಇದೆ ಅಂದರೆ ಅದು ಕೂಡ ಪ್ರೆಗ್ನೆನ್ಸಿ ಸಿಂಟಮ್ಸ್ ಆಗಿರ್ಬೋದು. ಎಕ್ಸ್ಟ್ರೀಮಾಗಿ ಹಸುವಾಗ್ಬೋದು, ಇಲ್ಲ ಹಸುವೇ ಆಗದೇ ಇರ್ಬೋದು. ಒಂದು ಸಿಕ್ಕಾಪಟ್ಟೆ ಹಶ್ವಾಗ್ತಾ ಇರುತ್ತೆ, ಊಟ ಬೇಕು 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 ಅಂತ ಅನ್ನಿಸ್ತಾ ಇರುತ್ತೆ. ಇನ್ನು ಕೆಲವೊಂದು ಟೈಮ್ ಏನಾಗ್ಬಿಡುತ್ತೆ, ಊಟನೇ ಹಸಿಯೋದಿಲ್ಲ, ಏನೂ ಊಟ ಬೇಡ ಅನ್ನೋದು ಕೂಡ ನಿಮ್ಮ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸ್ ಆಗಿರ್ಬೋದು. ಇನ್ನು ನಿಮ್ಮ ಬ್ರೆಸ್ಟ್ ಸೈಜ್ ಏನಿದೆಯಲ್ಲ, ಆ ಬ್ರೆಸ್ಟ್ ಸೈಜಲ್ಲಿ ಸ್ವಲ್ಪ ದೊಡ್ಡದಿದೆ ಅಂತ ಅನ್ನಿಸ್ಬೋದು. ಇದು ಬ್ರೆಸ್ಟಲ್ಲಿ ಬ್ಲ್ಯಾಕ್ ಏರಿಯಾ ಏನಿರುತ್ತಲ್ಲ, ಅಲ್ಲೆಲ್ಲ ಸಣ್ಣ ಸಣ್ಣ ಗುಳ್ಳೆಗಳು ಅಥವಾ ಪಿಂಪಲ್ಸ್ಗಳಾಗುವಂಥದ್ದು, ಆ ಬ್ರೆಸ್ಟ್ನ ಮುಟ್ಟಿದಾಗ ಸ್ವಲ್ಪ ನೋವಿದೆ, ಭಾರ ಅನಿಸೋ ಥರದ್ದನ್ನು ಆಗುವಂಥದ್ದು ಕೂಡ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ ಆಗಿರುತ್ತೆ. ಇದನ್ನು ಹೇಗೆ ನೀವು ಕಂಡುಹಿಡಿಬೋದು ಅಂದರೆ, ನಿಮಗೆ ನಾರ್ಮಲಾಗಿ ಬ್ರೆಸ್ಟ್ ಸೈಜ್ಗಿಂತ ಈಗ ಸ್ವಲ್ಪ ನೀವು ಇನ್ನರ್ ವೇರೆಲ್ಲ ಹಾಕೋಬೇಕಾದ್ರೆ ಸ್ವಲ್ಪ ಟೈಟ್ ಅನ್ನಿಸ್ತಿದೆ ಅಂದರೆ ಪ್ರೆಗ್ನೆನ್ಸಿ ಸಿಂಟಮ್ ಆಗಿರ್ಬೋದು. ಯಾಕಂದರೆ ಒಂದು ಮಗುಗೆ ಬೇಕಾಗಿರುವಂತಹ ಆಹಾರ ಪ್ರೊಡ್ಯೂಸ್ ಆಗೋದೇ ನಮ್ಮ ಬ್ರೆಸ್ಟಲ್ಲಿ. ಸೊ ಹಾಗಾಗಿ ಬ್ರೆಸ್ಟ್ ತನ್ನ ತಾನೇ ಸಿದ್ಧಪಡಿಸ್ಕೊಳ್ಳುವಂತಹ ರೀತಿ ಬ್ರೆಸ್ಟ್ ಸೈಜು ದೊಡ್ಡದಾಗುವಂಥದ್ದು. ಇನ್ನು ಕ್ರ್ಯಾಂಪ್ಸ್, ಸೊಂಟ ನೋವಿರ್ಬೋದು, ಕೆಳಗಡೆ ಹೊಟ್ಟೆಯಲ್ಲಿ ನೋವು ಬರೋದಿರ್ಬೋದು, ಇದು ಕೂಡ ಅರ್ಲಿ ಪ್ರೆಗ್ನೆನ್ಸಿ ಸಿಂಟಮ್ಸಲ್ಲಿ ಒಂದಾಗಿರುತ್ತೆ. ಯಾಕಂದರೆ ನಮ್ಮ ದೇಹಕ್ಕೆ ಒಳಗಡೆ ಗರ್ಭಕೋಶ ಏನಿರುತ್ತಲ್ಲ, ಆ ಗರ್ಭಕೋಶ ದೊಡ್ಡದಾಗ್ತಾ ಅದರ ಭಾರನ ತಡೆಯುವಂತಹ ಶಕ್ತಿ ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಸೊ ನಮ್ಮ ದೇಹ ತನ್ನನ್ನು ತಾನೇ ರೆಡಿ ಮಾಡ್ಕೋತಾ ಇರುತ್ತೆ. ಸೊ ನಮ್ಮ ಪ್ರೆಗ್ನೆನ್ಸಿ ನೆಕ್ಸ್ಟ್ ಒಂದು ಮಗು ಬರುತ್ತೆ, ಆ ಮಗುಗೆ ನಾವು ಜಾಗ ಮಾಡಿಕೊಡ್ಬೇಕು ಅಂತ ಹೇಳಿ ಆ ಟೈಮಲ್ಲಿ ಕೆಳಗಡೆ ಹೊಟ್ಟೆ ಬ್ಲ್ಯಾಡರ್ ಮೇಲೆ ಪ್ರೆಷರ್ ಬಿದ್ದಂಗೆ ಆದಾಗ ಕೆಳಗಡೆ ಹೊಟ್ಟೆ ನೋವು ಬರೋದು ಕೂಡ ಸಾಮಾನ್ಯ. ಸ್ವಲ್ಪ ಮಟ್ಟಿಗಿನ ಹೊಟ್ಟೆ ನೋವಾದರೆ ಪರವಾಗಿಲ್ಲ, ಬಟ್ ತೀರಾ ಜಾಸ್ತಿ ಬರ್ತಾಯಿದೆ, ನಿಮಗೆ ಪೀರಿಯಡ್ ಟೈಮಲ್ಲಿ ಬರೋದಕ್ಕಿಂತ ಜಾಸ್ತಿ ಬರ್ತಾಯಿದೆ ಅಂದರೆ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ತುಟಿಯೆಲ್ಲ ಒಣಗೋದಂಗೆ, ಫುಲ್ಲು ಡ್ರೈ ಆದಂಗೆ, ಮುಖದಲ್ಲಿ ಕಳೆನೇ ಕಡಿಮೆ ಆಗುವಂಥದ್ದು, ಮುಖ ಎಲ್ಲ ಫುಲ್ಲು ಡಲ್ ಆದಂಗೆ, ಸುಸ್ತು ಜಾಸ್ತಿ, ಊಟ ಸೇರದೇ ಇರೋದು, ಇದು ಕೂಡ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಕಾಣಿಸ್ಕೊಳ್ಳುವಂತಹ ಲಕ್ಷಣ ಆಗಿರುತ್ತೆ. ಇನ್ನು ಹೆವಿ ಸ್ಮೆಲ್, ಏನೇ ಸ್ಮೆಲ್ ಬಂದ್ರೂ ನಿಮಗೆ ಬೇಗ ಗೊತ್ತಾಗುವಂಥದ್ದು. ನಾರ್ಮಲ್ ಸ್ಮೆಲ್ ಕೂಡ ನಿಮಗೆ ಜಾಸ್ತಿ ಇರಿಟೇಟ್ ಮಾಡೋಷ್ಟು ಸ್ಮೆಲ್ ಬರ್ತಾಯಿದೆ ಅಂತ ಅನಿಸೋದು. ಒಂದು ಸಣ್ಣದ ಮಾವಿನ ಹಣ್ಣು ಎಲೆದು ಸ್ಮೆಲ್ಲು ಬೇರೆಯವ್ರಿಗೆಲ್ಲ ನಾರ್ಮಲ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ನಿಮಗೇ ಜಾಸ್ತಿ ಬರ್ತಾಯಿದೆ, ಹೆವಿ ಸ್ಮೆಲ್ ಇದೆ ಅನ್ನೋ ಥರದೊಂದು ಫೀಲ್ ಆಗುತ್ತೆ. ಸೊ ಅದು ಕೂಡ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ನೀವು ಕಾಣ್ಬೋದು. ಇನ್ನಾದರೂ ನೆಕ್ಸ್ಟ್ ಬಂದರೆ, ನಿಮಗೆ ಏನು ತಿಂದ್ರೂ ಕಹಿ ಥರ ಅಥವಾ ಹುಳಿ ಥರ, ನಾರ್ಮಲ್ ಊಟ ಕೂಡ ನಿಮಗೆ ಕಹಿ ಅಥವಾ ಹುಳಿ ಫ್ಲೇವರ್ ಜಾಸ್ತಿ ಇದೆ ಅನ್ನೋ ಥರ ಅನಿಸ್ಬೋದು. ಒಂದು ಸಣ್ಣ ಒಗ್ಗರಣೆದು ಕೂಡ ಜಾಸ್ತಿ ಫ್ಲೇವರ್ ಅಂತ ಅನ್ನಿಸ್ಬೋದು ನಿಮ್ಮ ಬಾಯಿಗೆ. ಸೊ ಅದು ಕೂಡ ನಿಮಗೆ ಪ್ರೆಗ್ನೆನ್ಸಿಗಿಂತ ಮೊದಲು ಕಾಣಿಸ್ಕೊಳ್ಳುವಂತಹ ಒಂದು ಲಕ್ಷಣ ಆಗಿರುತ್ತೆ. ಇನ್ನು ಊಟಕ್ಕೆ ಕೂತಾಗ ಏನೇ ಒಂದು ಊಟ ಆಗಿರ್ಬೋದು, ನಿಮಗೆ ಊಟ ಮಾಡಬೇಕು ಅಂತ ಕೆಲವು ಟೈಮ್ ಅನಿಸುತ್ತೆ, ಬಟ್ ಊಟಕ್ಕೆ ಕೂತಾಗ ಊಟನೇ ಸೇರದೇ ಇರುವಂಥದ್ದು. ಅಟ್ ಲಾಸ್ಟ್ ನಿಮಗೆ ಮೈಕೈ ಎಲ್ಲ ನೋವು ಬರ್ತಾಯಿದೆ, ಯಾವಾಗ ನೋಡಿದ್ರೂ ಸುಸ್ತಾಗ್ತಾಯಿದೆ, ಮಲ್ಕೊಂಡೇ ಇರೋಣ ಅಂತ ಅನಿಸುತ್ತೆ, ಏನೂ ಕೆಲಸ ಮಾಡೋಕ್ಕೆ ಮನಸ್ಸು ಬರ್ತಾಯಿಲ್ಲ, ಅದು ಕೂಡ ನಿಮಗೆ ಪ್ರೆಗ್ನೆನ್ಸ್ ಆಗ್ತಿದ್ದೀರಾ ಅನ್ನೋ ಟೈಮಲ್ಲಿ ನಿಮ್ಮ ದೇಹ ರೆಸ್ಟ್ ಕೇಳುವಂತಹ ಒಂದು ಲಕ್ಷಣ ಆಗಿರುತ್ತೆ. ಇನ್ನು ಬ್ಲೀಡಿಂಗು ಏನಂದರೆ, ನಿಮ್ಮ ಪೀರಿಯಡ್ ಟೈಮಿಗೆ ಕರೆಕ್ಟಾಗಿ ನಿಮಗೆ ನಾರ್ಮಲ್ ಬ್ಲೀಡಿಂಗ್ ಅನ್ನೋದು ಆಗೋದಿಲ್ಲ, ಬಟ್ ಅಲ್ಲಲ್ಲ ಒಂದೊಂದು ಸ್ವಲ್ಪ ಸ್ಪಾಟಿಂಗ್ ಆಗ್ತಾಯಿದೆ ಅಂದರೆ ಅದು ನಾರ್ಮಲ್. ಬಟ್ ನಾರ್ಮಲ್ ಬ್ಲೀಡಿಂಗಿಂತ ಜಾಸ್ತಿ ಆಗ್ತಾಯಿದೆ ಅಥವಾ ಏನಾದರೂ ವಾಸನೆ ಬರ್ತಾಯಿದೆ ಆ ಬ್ಲೀಡಿಂಗಲ್ಲಿ ಅಂದರೆ ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡಿ. ಅದು ಬಿಟ್ಟು ನಿಮಗೆ ಅಲ್ಲಲ್ಲೇ ಒಂದೊಂದು ಚೂರು ಯಾವಾಗಲಾದರೂ ಒಂದು ಸಲ 2 ದಿನ ಮಾತ್ರ ಸ್ಪಾಟಿಂಗ್ ಥರ ಆಗ್ತಾಯಿದೆ ಅಂದರೆ ಅದು ಕೂಡ ಪ್ರೆಗ್ನೆನ್ಸಿಯಲ್ಲಿ ಬರುವಂತಹ ಒಂದು ಲಕ್ಷಣ ಆಗಿರುತ್ತೆ. ಎಲ್ರಿಗೂ ಆಗಬೇಕು ಅನ್ನುವಂಥದ್ದು ಏನಿಲ್ಲ, ಕೆಲವೊಬ್ಬರಿಗೆ ಆಗುತ್ತೆ, ಕೆಲವೊಬ್ಬರಿಗೆ ಆಗೋದಿಲ್ಲ. ಸೊ ಅದು ಕೂಡ ನಾರ್ಮಲ್ಲೇ, ಏನು ಭಯ ಪಡುವಂಥದ್ದು ಅವಶ್ಯಕತೆ ಇಲ್ಲ. ಯಾವಾಗ ನಿಮಗೆ 2 ದಿನ 3 ದಿನದ ಮಾಮೂಲಿ ಪೀರಿಯಡ್ಸಲ್ಲಿ ಬ್ಲೀಡಿಂಗ್ ಆಗುತ್ತೆ, ಆ ರೀತಿ ಆಗ್ತಾಯಿದೆ, ಬಟ್ ಒಂದೇ ದಿನ ಪೀರಿಯಡಲ್ಲಿ ಬ್ಲೀಡಿಂಗ್ ಆದಂಗೆ ಆಯಿತು, ಆಮೇಲೆ ಆಗಲೇ ಇಲ್ಲ ಅನ್ನೋ ಟೈಮಲ್ಲಿ ಕೂಡ ನೀವು ಡಾಕ್ಟರ್ನ ಮೀಟ್ ಮಾಡಬೇಕಾಗತ್ತೆ. ಅದು ಒಂದು ಮಿಸ್ಕ್ಯಾರೇಜ್ ಆಗಿರ್ಬೋದು, ಅಥವಾ ನಿಮಗೆ ಮಿಸ್ಕ್ಯಾರೇಜ್ ಆಗಿ ಅದು ಕಂಪ್ಲೀಟಾಗಿ ಕ್ಲಿಯರ್ ಆಗದೇ
ಅದು ಹಾಗೇ ನಿಮ್ಮ ಗರ್ಭಕೋಶದಲ್ಲಿ ಉಳಿದ್ರೆ ನೆಕ್ಸ್ಟ್ ಮಗು ಆಗಬೇಕಾದ್ರೆ ನಿಮಗೆ ಸಮಸ್ಯೆಗಳಾಗುತ್ತೆ. ಸೊ ಆ ಥರ ಒಂದೇ ಒಂದಿನ ಬ್ಲೀಡಿಂಗ್ ಆಗುತ್ತೆ, ಆಮೇಲೆ ನಿಂತು ಹೋಗುತ್ತೆ. ಸೊ ಈ ಟೈಮಲ್ಲಿ ಏನು ಈ ಡ್ಯೂರೇಷನ್ ಅಂತಲ್ಲ, ಆವಾಗ ನೀವು ಡಾಕ್ಟರ್ನ ಮೀಟ್ ಮಾಡೋದು ಅವಶ್ಯಕತೆ ಇರುತ್ತೆ. ಇಷ್ಟೆಲ್ಲ ಲಕ್ಷಣಗಳಿದೆ, ನನಗೆ ಸುಸ್ತಾಗ್ತಾ ಇದೆ, ತಲೆ ಸುತ್ತು ಬರ್ತಾ ಇದೆ, ಊಟ ಸೇರ್ತಾ ಇಲ್ಲ, ಮತ್ತು ಯಾವಾಗಲೂ ಮಲಗಿರೋಣ ಅಂತ ಅನ್ನಿಸ್ತಾ ಇದೆ, ಆಯಾಸ ಅನ್ನಿಸ್ತಿದೆ, ಕೆಳಗಡೆ ಹೊಟ್ಟೆ ನೋವು ಬರ್ತಾ ಇದೆ, ಇದೆಲ್ಲದೂ ಕೂಡ ಇದೆ. ನಾನು ಈ ಮಂತ್ ಪ್ರೆಗ್ನೆಂಟ್ ಆಗೇ ಆಗ್ತೀನಿ ಅನ್ನೋ ಥರ ಏನಿಲ್ಲ. ಪ್ರೆಗ್ನೆಂಟ್ ಆದರೂ ಆಗ್ಬೋದು, ಆಗದೇನೂ ಇರ್ಬೋದು. ಯಾವುದಕ್ಕೂ ತುಂಬ ಎಕ್ಸೈಟೆಡ್ ಆಗಿರೋದು ಅಥವಾ ತುಂಬ ಓಪ್ಸ್ನ ಇಟ್ಕೊಳ್ಳೋದು, ಆಮೇಲೆ ಓಪ್ನ ಕಳ್ಕೊಳ್ಳೋದು ಆ ಥರದ್ದು ಮಾಡ್ಕೊಬೇಡಿ. ಹೌದು, ಪಾಸಿಟಿವ್ ಥಿಂಕಿಂಗ್ ಈಸ್ ಬೆಸ್ಟ್. ಹೌದು, ನೀವು ಪಾಸಿಟಿವ್ ಆಗೇ ಇರಿ. ಬಟ್ ಏನಂದರೆ ಈ ಥರ ಲಕ್ಷಣಗಳಿದ್ದಾಗ ಭಾರ ಎತ್ತೋದು, ತುಂಬ ದೂರಗಳಿಗೆ ಟ್ರಾವೆಲ್ ಮಾಡೋದು, ಈ ಥರದನ್ನು ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಹೆಲ್ದಿ ಫುಡ್ನ ಮೇಂಟೈನ್ ಮಾಡಿ, ಜಂಕ್ ಫುಡ್ನೆಲ್ಲ ಅವಾಯ್ಡ್ ಮಾಡ್ತಾ ಬನ್ನಿ. ಕರೆಕ್ಟಾಗಿ 1 ಮಂತ್ ಆದಮೇಲೆ 1 ಮಂತ್ ಆಮೇಲೆ 15 ಡೇಸ್ ಆದಮೇಲೆ, ನಿಮ್ಮ ಪೀರಿಯಡಿಂದ 15 ಡೇಸ್ ಆದಮೇಲೆ ಪ್ರೆಗ್ನೆನ್ಸಿ ಟೆಸ್ಟ್ನ ನೀವು ಮಾಡ್ಕೊಳ್ಳಿ. ಅದರಲ್ಲಿ ಕನ್ಫರ್ಮ್ ಆಯಿತು ಅಂದರೆ ನಂತರ ಡಾಕ್ಟರ್ನ ಮೀಟ್ ಮಾಡಿ, ಡಾಕ್ಟರನ್ನು ಮೀಟ್ ಮಾಡಿದ್ಮೇಲೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸೋದನ್ನು ಮರಿಬೇಡಿ. ಅಷ್ಟೇ. ಅರ್ಲಿ ಪ್ರೆಗ್ನೆನ್ಸಿ ಲಕ್ಷಣಗಳು ಯಾಕಂದರೆ ನಿಮಗೆ ಪ್ರಿಕಾಷನ್ಸ್ನ ತೊಗೊಳ್ಳಿಕ್ಕೆ ಅಷ್ಟೇ. ನಿಮಗೆ ಪ್ರೆಗ್ನೆಂಟ್ ಕನ್ಫರ್ಮೇಷನ್ ಆಗದೇನೆ ನೀವು ಯಾವುದೂ ಈ ಲಕ್ಷಣಗಳನ್ನು ಗಮನದಲ್ಲಿ ಇಟ್ಕೊಳ್ದೇ ಏನೋ ಒಂದು ಅಚಾತುರ್ಯ ಆಗೋದಕ್ಕಿಂತ ಇದೆಲ್ಲ ಲಕ್ಷಣಗಳನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು, ಓಕೆ ಇಷ್ಟೆಲ್ಲ ಸಿಂಟಮ್ಸ್ ನನ್ನ ದೇಹದಲ್ಲೂ ಆಗಿದೆ, ನನಗೆ ಈ ಮಂತ್ ಪ್ರೆಗ್ನೆನ್ಸಿ ಪಾಸಿಟಿವ್ ಬರ್ಬೋದು, ಸೊ ನಾನು ಭಾರ ಎತ್ತೋದು, ಟ್ರಾವೆಲಿಂಗ್ ಮಾಡೋದು, ಈ ಥರದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ನಿಮಗೆ ಗೊತ್ತಾಗಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.